ನನ್ನ ಹೆಸರು ಸಂದೀಪ್. ಈ ಸಮಾಜ ದುಡ್ಡಿದ್ರೆ ಭ್ರಷ್ಟರನ್ನ ಹೀರೋಗಳನ್ನಾಗಿ ಮಾಡುತ್ತೆ, ದುಡ್ಡಿಲ್ಲ ಅಂದ್ರೆ ಒಳ್ಳೆ ವ್ಯಕ್ತಿನ ಅಸಮರ್ಥನ ರೀತಿ ಕಾಣುತ್ತೆ. ನಾನು ಶಾಂತಿ. ದುಡ್ಡು ಎಲ್ಲಾ ಸಮಯದಲ್ಲೂ ಗೆಲ್ಲೋ ಹಾಗಿದ್ರೆ ಚರಿತ್ರೆ ಪುಸ್ತಕದ ಪೂರ್ತಿ ಶ್ರೀಮಂತರ ಇರ್ತಾ ಇದ್ರು. ಆದ್ರೆ ನನ್ನ ಜೀವನದಲ್ಲಿ ನಡೆದ ಘಟನೆ ನಾನು ರಾಂಗ್ ಅಂತ ಪ್ರೂವ್ ಮಾಡ್ತು. ನಮ್ಮಣ್ಣ ನರೇಂದ್ರ ಜೀವನದಲ್ಲಿ ನಡೆದ ಘಟನೆ ನಾನ್ ರೈಟ್ ಅಂತ ಪ್ರೂವ್ ಮಾಡ್ತು. ಅವತ್ತೇನಾಯ್ತು ಅಂದ್ರೆ, ಆ ಮಗು ಕಡೆಯವ್ರು ನೀವೇನಾ? ಹೌದು ಸರ್, ನಾನೇ. ನನ್ನ ಮಗುಗೆ ಏನಾಗಿದೆ ನೋಡಿ, ಮಗುಗೆ ತಲಸೇಮಿಯಾ ಅನ್ನೋ ಕಾಯಿಲೆ ಇದೆ. ಅಂದರೆ ಮಗುವಿನ ದೇಹ ಹೊಸ ರಕ್ತನ ಉತ್ಪತ್ತಿ ಮಾಡೋ ಶಕ್ತಿ ಕಳ್ಕೊಂಡಿರುತ್ತೆ. ಇದರಿಂದ ಮಗು ಉಸಿರಾಡೋಕೆ ತೊಂದರೆ ಪಡುತ್ತೆ. ಬಾಡಿಯಲ್ಲಿರೋ ಮೇಜರ್ ಆರ್ಗನ್ಸ್ ಕೆಲವೊಮ್ಮೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಪ್ರಾಣಕ್ಕೆ ಅಪಾಯ ಸಹ ಆಗ್ಬೋದು. ಮಗು ಬದುಕಿರೋಷ್ಟು ಕಾಲ 15 ದಿವಸಕ್ಕೆ ಒಂದ್ಸರಿ ನೀವು ರಕ್ತ ಹಾಕಿಸ್ಬೇಕಾಗುತ್ತೆ. ಆದಷ್ಟು ಬೇಗ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸರ್, ನಾನು ಈ ಊರಿಗೆ ಹೊಸಬ, ನನಗೆ ಯಾರ ಪರಿಚಯನೂ ಇಲ್ಲ. ಅದೇನೋ ಆ ವ್ಯವಸ್ಥೆ ನೀವೇ ಮಾಡಿದರೆ ಅದೆಷ್ಟು ಖರ್ಚಾದರೂ ನಾನು ಭರಿಸ್ತೀನಿ. ರೀ, ದುಡ್ಡು ಬೇಕಾದ್ರೆ ಭಿಕ್ಷೆ ಬೇಡರು ಸಂಪಾದನೆ ಮಾಡ್ಬೋದು. ನಮಗೆ ಬೇಕಾಗಿರೋದು ರಕ್ತ ರೀ, ರಕ್ತ. ಹೋಗಿ ಬ್ಲಡ್ ಬ್ಯಾಂಕಲ್ಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಅರೇಂಜ್ ಮಾಡಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ನರೇಂದ್ರ ಅಂತ. ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಸರ್. ಯೋ, ನೋಡಕ್ ಗಟ್ ಬಿಟ್ಟಾಗಿದ್ಯಾ? ದುಡ್ಕೊಂಡು ತಿನ್ನೋದ್ ಬಿಟ್ಟು ಭಿಕ್ಷೆ ಬಿಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ತಪ್ಪು ತಿಳ್ಕೊಬೇಡಿ ಸರ್, ನಾನು ಭಿಕ್ಷೆ ಬೇಡ್ತಿಲ್ಲ ಸರ್. ನನ್ನ ಮಗಳು ಆಸ್ಪತ್ರೆಯಲ್ಲಿದ್ದಾಳೆ, ಅರ್ಜೆಂಟ್ ಆಗಿ ರಕ್ತ ಬೇಕಾಗಿದೆ. ದಯವಿಟ್ಟು ಬಂದು ರಕ್ತ ಕೊಡಿ ಸರ್. ಓ ಹೌದಾ? ಏನಿಲ್ಲ, ನಂಗೆ ಇಂಜೆಕ್ಷನ್ ಅಂದ್ರೆ ಸ್ವಲ್ಪ ಭಯ. ಅದಕ್ಕೆ ನನ್ಗೆ ಜ್ವರ ಬಂದ್ರು ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಟ್ಯಾಬ್ಲೆಟ್ ತಗೊಂಡು ನುಂಗ್ ಮಲ್ಬಿಡ್ತೀನಿ ಹೊರತು ಆಸ್ಪತ್ರೆಗಂತೂ ಹೋಗಲ್ಲ. ನೋಡಿ, ಯಾರನ್ನಾದ್ರೂ ಕೇಳಿ ಹೆಲ್ಪ್ ಮಾಡ್ತಾರೆ. ಹೋಗಿ ಹೋಗಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಮಗುಗೆ ಅರ್ಜೆಂಟಾಗಿ ರಕ್ತ ಬೇಕಾಗಿದೆ, ಸ್ವಲ್ಪ ಬಂದು ರಕ್ತ ಕೊಡ್ತೀರಾ? ಅಲ್ಲ ಸರ್, ನಾನೀಗ ರಕ್ತ ಕೊಡ್ತೀನಿ, ಸರಿ. ನಾಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಬಂದು ನೋಡ್ತಾರೆ? ನೀವು ಬಂದು ನೋಡ್ತೀರಾ? ಸುಮ್ಮನೆ ಹೋಗಿ, ನನ್ನ ಟೆನ್ಷನ್ ನನಗೆ. ಹೇಳೋ. ಓ ಹೌದಾ, ಒಂದ್ ಅರ್ಧ ಗಂಟೆಯಲ್ಲಿ ನಾನೇ ಬರ್ತೀನಿ. ನಂದು ಓ ಪಾಸಿಟಿವ್, ನಾನೇ ಬಂದು ಡೊನೇಟ್ ಮಾಡ್ತೀನಿ ಕಣೋ. ಯಾರು ಅದು ಓ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಇದ್ಯಾ? ಅರ್ಜೆಂಟ್ ಆಗಿ ಓ ಪಾಸಿಟಿವ್ ಬ್ಲಡ್ ಬೇಕಂತೆ ಕಣೋ. ಅದಕ್ಕೆ ಹೋಗಿ ಕೊಟ್ಬಿಡ್ತೀಯಾ? ನೀನೇನ್ ದೊಡ್ಡ ಹೀರೋನಾ? ಲೇ ಮೆಂಟಲ್, ಹೋಗಿ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಒಂದು ಮೆಸೇಜ್ ಹಾಕು. ಅದಕ್ಕೆ ಅಂತ ತುಂಬಾ ಜನ ಇದ್ದಾರೆ, ಕೆಲಸ ಕಾರ್ಯ ಬಿಟ್ಟು ಸಮಾಜ ಸೇವೆ ಮಾಡ್ತಾರಂತೆ. ಸಮಾಜ ಸೇವೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ನರೇಂದ್ರ ಅಂತ. ನನ್ನ ಮಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಇಬ್ಬರಲ್ಲಿ ಯಾರಾದ್ರೂ ಬಂದು ರಕ್ತ ಕೊಡಿ ಸರ್. ಸಾರಿ ಸರ್, ನಾನು ಈಗ ತಾನೇ ಯಾರಿಗೂ ಬ್ಲಡ್ ಕೊಡ್ತೀನಿ ಅಂತ ಹೇಳಿದೀನಿ. ಇವನ್ ಕೊಡ್ತಾನೆ. ಸರ್, ಜೋಕ್ ಮಾಡ್ತಿದ್ದಾನೆ ಸರ್ ಇವನು. ಜೋಕು ನಾನು ಮೊನ್ನೆ ತಾನೇ ಕೊಟ್ಟಿದ್ದೀನಿ, ಇನ್ನು 3 ತಿಂಗಳು ಕೊಡೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಮುಂದಕ್ಕೆ ಹೋಗಿ ಸರ್. ಯಾರನ್ನು ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಹೋಗಿ ಸರ್. ನೀನ್ ಯಾವಾಗ ಬ್ಲಡ್ ಡೊನೇಟ್ ಮಾಡಿದ್ಯೋ ನನಗ್ ಗೊತ್ತಿಲ್ತೀರಾ? ಮೊನ್ನೆ ಕೊಟ್ಟಿದ್ದೆ ಬಾಗುರು, ನಿಂಗೆ ಗೊತ್ತಿಲ್ಲ ಅಷ್ಟೇ. ಹಲೋ ಮಗ, ನಿಮ್ ತಂದೆಗೆ ಆಕ್ಸಿಡೆಂಟ್ ಆಗೋಗಿದ್ಯೋ? ಹೌದಾ? ಬೇಗ ಬಾರೋ. ಎಲ್ಲಿ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಾರೋ. ಸರ್, ಹೇಗಿದೆ ಸರ್ ನಮ್ಮ ತಂದೆಗೀಗ? ಜೀವಕ್ಕೆ ಅಪಾಯ ಏನಿಲ್ಲ ತಾನೆ? ನೋಡಿ, ಅವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಸಿವಿಯರ್ ಬ್ಲಡ್ ಲಾಸ್ ಆಗಿದೆ. ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. 4 ಯೂನಿಟ್ ಬ್ಲಡ್ ಅರೇಂಜ್ ಮಾಡಬೇಕಾಗುತ್ತೆ. ಸರಿನಾ? ಸರಿ ಸರ್, ಆದಷ್ಟು ಬೇಗ. ಸರಿ. ಹಲೋ ಹಲೋ, ಬ್ಲಡ್ ಬ್ಯಾಂಕಾ? ಹೌದು ಸರ್, ಹೇಳಿ. ಅರ್ಜೆಂಟ್ ಬಿ ಪಾಸಿಟಿವ್ ಬ್ಲಡ್ ಬೇಕಿತ್ತು. ಸಾರಿ ಸರ್, ಬ್ಲಡ್ ನಮ್ಮಲ್ಲಿ ಸ್ಟಾಕ್ ಇಲ್ಲ. ಅದೇನ್ರಿ ಸ್ಟಾಕ್ ಇಲ್ಲ ಅಂದ್ರೆ ಜನ ಸಾಯ್ಲಿನಾ? ಸ್ವಲ್ಪ ಆದ್ರೂ ಜವಾಬ್ದಾರಿ ಇಲ್ವಾ? ಸರ್, ನಮ್ ಜವಾಬ್ದಾರಿ ಹಾಗಿರ್ಲಿ. ತಾವು ಎಷ್ಟು ಸರಿ ಜವಾಬ್ದಾರಿಯಿಂದ ಬ್ಲಡ್ ಡೊನೇಟ್ ಮಾಡಿದೀರಾ? ಅದು ಸರ್,
ಪ್ರತಿದಿನ ಹೆರಿಗೆ ಪೇಷಂಟ್ಸು, ಡಯಾಲಿಸಿಸ್ ಪೇಷಂಟ್ಸು, ತಲಸೇಮಿಯಾ ಪೇಷಂಟ್ಸು ಮತ್ತೆ ಆಕ್ಸಿಡೆಂಟ್ ಪೇಷಂಟ್ಸು ಬರ್ತಾ ಇರ್ತಾರೆ ಸರ್. ಪ್ರತಿಯೊಬ್ಬರಿಗೂ ಬ್ಲಡ್ ಬೇಕಾಗತ್ತೆ. ನಮ್ಮಲ್ಲಿ ಬ್ಲಡ್ ಕೊಡೋರು ಬಾರಿ ಕಮ್ಮಿ, ಆದ್ರೆ ಕೇಳೋರು ಜಾಸ್ತಿ. ಸರಿ, ನಮ್ಮ ಕಡೆ ಕೂಡ ಅರೇಂಜ್ ಮಾಡಿ ನೋಡ್ತೀವಿ. ತಾವು ಕೂಡ ಡೋನರ್ಸ್ ನ ಹುಡುಕಿ ವಿಚಾರಿಸಿ ಸರ್. ಓಕೆ ಮೇಡಮ್. ಹಲೋ ಹಲೋ, ಹೇಳು. ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಕಣೋ, ಅರ್ಜೆಂಟಾಗಿ ಬಂದು ಬ್ಲಡ್ ಕೊಡು. ಸಾರಿ ಮಗ, ನಾನು ಊರಲ್ಲಿಲ್ಲ. ಇದ್ದಿದ್ರೆ ಖಂಡಿತ ಕೊಡ್ತಾ ಇದ್ದೆ. ನಮ್ಮ ಹುಡುಗರ್ನೊಂದ್ಸರಿ ವಿಚಾರಿಸಿ ನೋಡು. ಆದರೂ ನೀನು ಯಾವತ್ತಾದರೂ ಯಾರಿಗಾದರೂ ಸಹಾಯ ಮಾಡಿದರೆ ತಾನೆ ಅವ್ರು ನಿನಗೆ ಮಾಡೋದು. ಅಲ್ಲ ಗುರು, ನಿನಗೆ ಬಂದರೆ ಕಷ್ಟ, ಬೇರೆಯವ್ರಿಗೆ ಬಂದರೆ ಕಷ್ಟ ಅಲ್ವಾ? ಕರ್ಮ ಯಾರನ್ನೂ ಬಿಡೋದಿಲ್ಲ. ರಕ್ತ ಕೊಡೋದೇ ಇರೋ ನೀನು ಇನ್ನೊಬ್ರನ್ನ ರಕ್ತ ಬೇಕು ಅಂತ ಹೆಂಗ್ ಕೇಳ್ತೀಯಾ? ಅಲ್ಲ ಸರ್, ಎಲ್ಲದಕ್ಕೂ ಜಾತಿ ಅಡ್ಡ ಬರುತ್ತೆ ನಿಮಗೆ. ರಕ್ತ ಬೇಕಾದ್ರೆ ಜಾತಿ ಅಡ್ಡ ಬರೋಲ್ಲ ಸರ್ ನಿಮಗೆ. ನಿಮ್ ಜಾತಿ ರಕ್ತ ಇದ್ರೆ ಹುಡ್ಕೊಳ್ಳಿ. ಸರ್, ಎಲ್ಲ ಕಡೆ ಟ್ರೈ ಮಾಡಿದೆ ಸರ್, ಎಲ್ಲೂ ರಕ್ತ ಸಿಗಲಿಲ್ಲ ಸರ್. ದಯವಿಟ್ಟು ನೀವೇ ನಮ್ಮ ತಂದೆ ನುಡಿಸ್ಕೊಡಿ ಸರ್, ಪ್ಲೀಸ್ ಸರ್. ಆಗಲೇ ಡೋನರ್ ಸಿಕ್ಕಿದ್ದಾರೆ. ರೂಮ್ ನಂಬರ್ 101 ಅಲ್ಲಿ ಬ್ಲಡ್ ಕೊಡ್ತಾ ಇದ್ದಾರೆ. ಹೋಗಿ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓ ಶಿಟ್, ನನ್ನ ಮಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಇಬ್ಬರಲ್ಲಿ ಯಾರಾದರೂ ಬಂದು ರಕ್ತ ಕೊಡಿ ಸರ್. ನಾನು ಮೊನ್ನೆ ತಾನೇ ಕೊಟ್ಟಿದ್ದೀನಿ, ಇನ್ನು 3 ತಿಂಗಳು ಕೊಡೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಮುಂದಕ್ಕೆ ಹೋಗಿ ಸರ್. ಯಾರನ್ನು ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಹೋಗಿ ಸರ್. ಕ್ಷಮಿಸಿ ಸರ್, ಕ್ಷಮಿಸಿ ಸರ್, ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿ ಸರ್, ಪ್ಲೀಸ್. ನಿಮಗೆ ಬೇಕಾದಾಗ ನಾನು ಸಹಾಯ ಮಾಡಲಿಲ್ಲ, ಆದ್ರೆ ನೀವು ನನಗೆ ಕೇಳ್ದೇನೆ ಸಹಾಯ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಹೌದು ಸರ್, ನನಗಾದ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅಂತ ಬ್ಲಡ್ ಡೊನೇಟ್ ಮಾಡಿದೆ ಸರ್. ನಾನು ತಿಂದು ನೋವು ಇನ್ನೊಬ್ರಿಗೆ ಆಗಬಾರ್ದಲ್ಲ, ಅದಕ್ಕೆ ಡೊನೇಟ್ ಮಾಡಿದೆ. ಏನಾಯ್ತು ಸರ್? ಹೇಗಿದ್ದಾಳೆ ನಿಮ್ಮ ಮಗಳೀಗ? ಒಂದಿನ ನನ್ನ ಮಗಳು ಸ್ಕೂಲಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅಂತ ಅವ್ರ ಟೀಚರ್ ನನಗೆ ಫೋನ್ ಮಾಡಿದ್ರು. ನಾನು ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟ್ರು ಬ್ಲಡ್ ಟೆಸ್ಟ್ ಮಾಡಿ ಅವಳಿಗೆ ತಲಸೇಮಿಯಾ ಕಾಯಿಲೆ ಇದೆ, ಅರ್ಜೆಂಟಾಗಿ ಬ್ಲಡ್ ಅರೇಂಜ್ ಮಾಡಿ ಅಂತ ಹೇಳಿದ್ರು. ನನ್ನ ಸಂಬಂಧಿಕರಿಗೆಲ್ಲ ಕೇಳ್ಕೊಂಡೆ, ಯಾರೂ ಸಹಾಯ ಮಾಡಲಿಲ್ಲ. ಕೊನೆಗೆ ರಸ್ತೆಯಲ್ಲಿ ಹೋಗೋರ್ನ ಸಹ ಬ್ಲಡ್ ಡೊನೇಟ್ ಮಾಡಿ ಅಂತ ಕೇಳಿದೆ. ಯಾರೂ ಮುಂದೆ ಬರಲಿಲ್ಲ. ನಿಮ್ಮನ್ನೂ ಸಹಾಯ ಕೇಳಿದೆ, ಆದ್ರೆ ನೀವು ಒಂದು ಮಾತು ಹೇಳ್ತೀನಿ ಕೇಳು. ರಕ್ತ ಕೊಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗೋದ್ರ ಜೊತೆಗೆ ಹೊಸ ಕಾಯಿಲೆಗಳು ಬೇರೆ ಬರ್ತವೆ. ನಾನು ಇವತ್ತಿನವರೆಗೂ ಯಾರಿಗೂ ರಕ್ತ ಕೊಟ್ಟಿಲ್ಲ, ಮುಂದೆ ಕೊಡೋದು ಇಲ್ಲ. ನೀನು ಅಷ್ಟೇ, ಯಾವುದೇ ಕಾರಣಕ್ಕೂ ರಕ್ತ ಕೊಡ್ಬೇಡ. ನಿಮ್ಮ ಮಾತುಗಳು ಕೇಳಿ ಎದೆ ಹೊಡೆದೋಯ್ತು. ಆದ್ರೆ ಅಷ್ಟೊತ್ತಿಗೆ ಐ ಆಮ್ ಸಾರಿ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ
ಅವತ್ತೇ ನಾನು ಅಂದ್ಕೊಂಡೆ ನಂತರ ಯಾರು ರಕ್ತ ಸಿಗದೆ ಸಂಬಂಧಗಳನ್ನು ಕಳ್ಕೋಬಾರ್ದು ಅಂತ. ಅದಕ್ಕೆ ಇವತ್ತು ರಕ್ತದಾನ ಮಾಡಿ ನನ್ನ ಒಳ್ಳೆ ಕರ್ಮ ನಾನು ಮಾಡಿದೆ. ಜೀವನ ಅಂದ್ರೆ ದುಡ್ಡು ಮಾಡೋದಲ್ವೋ, ಸಹಾಯ ಮಾಡೋದು. ನಿಂತರ ಎಲ್ರು ಇದ್ದಿದ್ರೆ ರಕ್ತ ಸಿಗ್ದಿರ ಎಷ್ಟೋ ಜನ ಎಡಾಗೋಗ್ತಿದ್ರಲ್ಲೇ. ಹಣ ಎಲ್ಲ ಕಡೆ ಗೆಲ್ಲಲ್ಲ ಮಗ್ನೆ, ಗುಣ ನಡತೆನೆ ಗೆಲ್ಲೋದು, ನೆನ್ಪಿಟ್ಕೋಪ. ನೀನ್ ಅವಾಗ್ಲೇ ಏನೋ ಹೇಳ್ದಲ್ವಾ, ನೀನೇನ್ ದೊಡ್ಡ ಹೀರೋನ ಅಂತ. ಈಗ ಹೇಳ್ತೀನಿ ಕೇಳು, ರಕ್ತ ಕೊಟ್ಟು ಪ್ರಾಣ ಕಾಪಾಡೋ ಪ್ರತಿಯೊಬ್ಬನು ಹೀರೋನೇ ಕಣಲೇ. ನೀನ್ ಹೀರೋನ ಜೀರೋನ ಅಂತ ಹೋಗಿ ಯೋಚನೆ ಮಾಡು. ಸಂದೀಪ್, ನಾನು ಇದುವರೆಗೂ ಯಾರನ್ನೂ ಏನೂ ಕೇಳಿಲ್ಲ. ಈಗ ನೀನು ಕೇಳ್ತಾ ಇದ್ದೀನಿ, ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡು. ಖಂಡಿತ ನಡೆಸ್ಕೊಡ್ತೀನಿ, ಹೇಳಿಪ್ಪ. ಇವತ್ತು ನಾನು ಏನಾದರೂ ಬದುಕಿದ್ದೀನಿ ಅಂತಂದರೆ ಯಾರೋ ಒಬ್ಬರು ಮಾಡಿರೋ ರಕ್ತದಾನ. ನೀನು ಅವಶ್ಯಕತೆ ಇದ್ದಾಗ ರಕ್ತದಾನ ಮಾಡ್ತೀನಿ ಅಂತ ಭಾಷೆ ಕೊಡು. ಮಾಡ್ತೀನಪ್ಪ, ಖಂಡಿತ ಮಾಡ್ತೀನಿ. ಗೊತ್ತಾಯ್ತಾ ಪ್ರತೀಕ್ಷಾ, ನರೇಂದ್ರ ಮಾಮಂಗ ಆಗಿದ್ದ ಅನ್ಯಾಯ ಯಾರಿಗೂ ಆಗ್ಬಾರ್ದು ಅಂತ ನಾನಿವತ್ತು ರಕ್ತದಾನ ಮಾಡಕ್ ಬಂದಿದ್ದೀನಿ. ಪ್ರತೀಕ್ಷಾ, ನಂಗೊಂದು ಪ್ರಾಮಿಸ್ ಮಾಡ್ತೀಯಾ? ಏನಮ್ಮ ಅದು? 18 ವರ್ಷ ತುಂಬಿದ್ಮೇಲೆ ಹೇಗೆ ವೋಟ್ ಮಾಡ್ತೀಯೋ ಅದೇ ತರ 18 ವರ್ಷದ ನಂತರ ರಕ್ತದಾನ ಕೂಡ ಮಾಡ್ಬೇಕು. ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಖಂಡಿತ ರಕ್ತದಾನ ಮಾಡ್ತೀನಮ್ಮ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಆ ಮಗು ಮಾಡಿದ ಪ್ರಾಮಿಸ್ ನಾವೆಲ್ಲ ಮಾಡಬೇಕಾಗಿದೆ. 150 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ರಕ್ತದಾನ ಮಾಡೋರಿರೋದು ಬರೀ 1% ಅಷ್ಟೇ. ತುಂಬಾ ಜನ ಜೀವನದಲ್ಲಿ ಒಮ್ಮೆ ಸಹ ರಕ್ತದಾನ ಮಾಡದೇ ಇರೋರು ಇದ್ದಾರೆ. ಅದು ತುಂಬಾ ದೊಡ್ಡ ತಪ್ಪು. ಪ್ರತಿದಿನ ಸಾವಿರಾರು ಆಕ್ಸಿಡೆಂಟ್ಸ್, ಆಪರೇಷನ್ಸ್ ನಡೀತಾ ಇರುತ್ತೆ. ರಕ್ತ ಸಿಗದೆ ಜನ ಒದ್ದಾಡ್ತಾ ಇರ್ತಾರೆ. ರಕ್ತದಾನ ಮಾಡೋದು ದೇವರನ್ನ ಮೆಚ್ಚೋಕಿರೋ ಒಂದು ದೊಡ್ಡ ಮಾರ್ಗ. ಅದಕ್ಕೆ ಖರ್ಚಿಲ್ಲ, ಒಳ್ಳೆ ಮನಸ್ಸಿದ್ರೆ ಸಾಕು. ಮನುಷ್ಯರನ್ನ ಬೇರೆ ಮಾಡೋಕೆ ಹಣ, ಜಾತಿ, ಭಾಷೆ ಅನ್ನೋ ಹಲವಾರು ಕಾರಣಗಳಿದೆ. ಆದರೆ ಒಂದು ಮಾಡೋಕಿರೋ ಆಯುಧ ಒಂದೇ, ರಕ್ತದಾನ. ರಕ್ತದಾನ ಮಾತ್ರ.